ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಲೂರು ಹಳೆಬೀಡು ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ. ಹಾಗೆ ನಾನು ನಿಮಗೆ ಅಲ್ಲಿನ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳ ಇತಿಹಾಸ ಹೊಯ್ಸಳರ ಕಾಲಕ್ಕೆ ಸಂಬಂಧಿಸಿದೆ. ಹಳೆಬೀಡು ಹೊಯ್ಸಳರ ರಾಜಧಾನಿಯಾಗಿದ್ದು ಅಲ್ಲಿ ಶಿವನಿಗೆ ಸಮರ್ಪಿತವಾದ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಲಾಯಿತು. ಬೇಲೂರು ರಾಜಧಾನಿ ಬದಲಾಗುವ ಮೊದಲು ಒಂದು ಪ್ರಮುಖ ರಾಜಧಾನಿಯಾಗಿತ್ತು ಮತ್ತು ವಿಷ್ಣುವಿಗೆ ಸಮರ್ಪಿತವಾದ ಚೆನ್ನಕೇಶವ ದೇವಾಲಯ ಇಲ್ಲಿಗೆ ಸೇರಿದೆ. ಈ ದೇವಾಲಯಗಳ ನಿರ್ಮಾಣ 12ನೆಯ ಶತಮಾನದಲ್ಲಿ ಆರಂಭಗೊಂಡು 100 ವರ್ಷಗಳಿಗಿಂತ ಹೆಚ್ಚು ಕಾಲ ನಡೆಯಿತು. ಬೇಲೂರು ದೇವಾಲಯವು ಹೊಯ್ಸಳ ಕಲೆಯ ಸಾರವನ್ನು ಒಳಗೊಂಡಿರುವ ಭವ್ಯವಾದ ಶಿಲ್ಪಗಳು ಮತ್ತು ವಿವರವಾದ ಅಲಂಕರಣಗಳಿಗೆ ಹೆಸರುವಾಸಿಯಾಗಿದೆ. ದೇವಾಲಯದ ಮುಂಭಾಗವು ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಪ್ರತಿಯೊಂದು ವಿಭಿನ್ನ ಕಥೆಯನ್ನು ಹೇಳುತ್ತದೆ. ಗುರುತ್ವಾಕರ್ಷಣೆಯನ್ನು ಧಿಕ್ಕರಿಸುವ ವಾಸ್ತುಶಿಲ್ಪ ಮತ್ತು ಕಲೆ, ಧರ್ಮ ಮತ್ತು ವಿಜ್ಞಾನದ ಸಾಮರಸ್ಯದ ಮಿಶ್ರಣವು ಹೊಯ್ಸಳ ಸಾಮ್ರಾಜ್ಯದ ಮುಂದುವರಿದ ಸಾಂಸ್ಕೃತಿಕ ಅತ್ಯಾಧುನಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ಹಾಯ್, ನಮಸ್ಕಾರ ಎಲ್ರಿಗೂ. ಇದು ಬಂದ್ಬಿಟ್ಟು ನಾವು ಹೋಗಿರೋದು ಹಳೆಬೀಡು. ಈ ಹಳೆಬೀಡು ಅಲ್ಲಿ ಕಲ್ಲಿನ ಕೆತ್ತನೆ ನೋಡಿದರೆ ಇದನ್ನೇನು ಕೆತ್ತಾರೋ ಏನು ಪ್ರಿಂಟ್ಔಟ್ ತೆಗೆದು ಇಟ್ಟಾರೋ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಳಗಡೆ ಒಂದು ಶಿವ ಟೆಂಪಲ್ ಇದೆ. ಈ ಶಿವ ಗಾಡ್ ಆಪೋಸಿಟ್ಟೇ ಒಂದು ಬಸವಣ್ಣ ಇದೆ. ಎಷ್ಟು ನೋಡಿದ್ರು ಸಾಲದು. ಆಮೇಲೆ ಗಾರ್ಡನ್ ಏರಿಯಾ ಕೂಡ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮಲ್ಲಿ ನಾವು ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಶಿವನ ಎದುರುಗಡೆ ಇರೋ ಬಸವಣ್ಣ. ತುಂಬ ಹಳೆಯ ವರ್ಷದ್ದು ಇದು. ಹಳೆಬೀಡು ಅನ್ನೋಕ್ಕೆ ಕಾರಣ ಏನು ಅಂತಂದರೆ, ತುಂಬ ಹಳೆಯ ಊರಿದು. ಇದರ ಎಲ್ಲ ಹಾಳು ಮಾಡಿರೋದಕ್ಕೆ ಮೊಘಲರು ಇದಕ್ಕೆ ಹಳೆಬೀಡು ಅಂತ ಕರೀತಾರೆ. ಬಸವಣ್ಣ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಜಕಣಾಚಾರ್ಯ ಪೀರಿಯಡಲ್ಲಿ ಮಾಡಿರೋದು. ಇದು ರಿಯಲಿ ನೋಡಿದರೆ ಮಾತ್ರ ತುಂಬ ಖುಷಿಯಾಗುತ್ತೆ. ಅಲ್ಲಿಗೆ ಹೋಗಿ ನೋಡಿ ಟೈಮ್ ಇದ್ದಾಗ. ಬೇಲೂರು ಹಳೆಬೀಡು. ಇದು ಬಂದ್ಬಿಟ್ಟು ಬೇಲೂರು. ಇದು ಕಂಪೇರ್ ಟು ಹಳೆಬೀಡು, ಬೇಲೂರು ತುಂಬ ದೊಡ್ಡದಿದೆ. ಈ ಕಂಬ ಏನಿದೆಯಲ್ಲ, ಈ ಕಂಬ ಕೆಳಗಡೆ ನೀವು ಪೇಪರ್ ಆಗಲಿ ತೆಳ್ಳನ ಬಟ್ಟೆ ಆಗಲಿ ಆ ಕಂಬ ಕೆಳಗಡೆಯಿಂದ ತಗೊಂಡು ಬರ್ಬೋದು. ಅಷ್ಟು ಗ್ಯಾಪ್ ಬಿಟ್ಟಿದ್ದಾರೆ. ಗ್ಯಾಪ್ ಇದ್ರೂ ಕೂಡ ಅದು ಅಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಅದು ಅಲ್ಲಿ ಫೇಮಸ್ಸು. ಇಲ್ಲಿ ಗೈಡ್ಸ್ ಕೂಡ ಸಿಗ್ತಾರೆ. ನಿಮಗೆ ತುಂಬ ಡೀಟೇಲ್ ಆಗಿ ಇದ್ರ ಬಗ್ಗೆ ಪರಿಚಯ ಆಗಬೇಕು ಅಂತಂದರೆ ಗೈಡ್ನ ತಗೋಬೋದು. ಅವ್ರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ನಮಗೆ ಇದರ ಇತಿಹಾಸದ ಬಗ್ಗೆ. ಇದಕ್ಕಿಂತ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ಹಂಪಿಗೆ ಹೋಗಬೇಕು. ಹಂಪಿಯಲ್ಲಿ ಕೂಡ ಅದರದ್ದು ಮಾಹಿತಿಯನ್ನು ನೀವು ತುಂಬ ಚೆನ್ನಾಗಿ ತಿಳ್ಕೊಬೋದು. ಪುರಾತನ ಕಾಲದಲ್ಲಿ ಏನೆಲ್ಲ ಮಾಡಿದಾರೋ ಅದನ್ನು ನಮಗೆ ಏನು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಸೊ ದಯಮಾಡಿ ನಿಮಗೆ ಟೈಮ್ ಸಿಕ್ಕರೆ ಬೇಲೂರು ಹಳೆಬೀಡು ಹೋಗಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಲ್ಲಿ ಗೈಡ್ಸ್ ಇರ್ತಾರೆ, ಗೈಡ್ಸ್ನ ಸಂಪರ್ಕಿಸಿ. ಶೇಷನಾಗ್ ಅಂತ ಇದು. ಆಮೇಲೆ ಇದು ಪಾದರಾಕ್ಷಿ, ದೇವರ ಪಾದರಾಕ್ಷಿ ಅಂತೆ. ಸೊ ಈ ಪಾದರಾಕ್ಷಿ ನಮ್ಮ ಕೈಲಿ ಎತ್ತಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅಷ್ಟು ದೊಡ್ಡದಾಗಿದೆ. ಸೊ ಇದೆಲ್ಲ ಕೆತ್ತನೆ ನೋಡಿ, ನಮಗೆ ಬರೀ ಕೈಲಿ ಬರೆಯೋಕ್ಕಾಗೋದಿಲ್ಲ, ಆ ಥರ ಕೆತ್ತಿದ್ದಾರೆ. ಅವ್ರು ಏನು ಊಟ ಮಾಡ್ತಿದ್ರು, ನಾವೇನು ಊಟ ಮಾಡ್ತಾ ಇದೀವೋ, ದೇವರೇ ಕಾಪಾಡ್ಬೇಕು ನಮ್ಮನ್ನ. ರಿಯಲಿ ಗ್ರೇಟ್. ಹಳೆ ಜನ ಏನಿದಾರೋ ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು. ಸೊ ಥ್ಯಾಂಕ್ ಯು. ಸೊ ವಿಡಿಯೋನ ಇನ್ನು ನೋಡಿ. ಸೊ ಆದಷ್ಟು ಅಲ್ಲೇ ವಿಸಿಟ್ ಮಾಡಿಬಿಟ್ಟು ಅಲ್ಲಿರೋ ಚರಿತ್ರೆ ಏನಿದೆ ಅದನ್ನು ಗೈಡ್ಸ್ ಹತ್ರ ತಿಳ್ಕೊಳ್ಳಿ. ನೀವು ಏನಾದರೂ ಒಂದು ಸಾಧನೆ ಮಾಡಿ ಇದನ್ನು ನೋಡಿ. ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ನೋಡಿದ ಮೇಲೆ ನಮಗೂ ಒಂದು ಏನೋ ಒಂದು ಗುರಿ ಇಟ್ಕೋಬೇಕು ಅನಿಸುತ್ತೆ. ಸೊ ಎಲ್ಲರಿಗೂ ಒಂದು ಗುರಿ ಇರಬೇಕು, ಇಲ್ಲ ಗುರು ಬಲ ಇರಬೇಕು. ಒಂದು ದೇವರು ನಮ್ಮನ್ನು ಉದ್ಧಾರ ಮಾಡಬೇಕಂತಂದರೆ ದೇವರ ಆಶೀರ್ವಾದ ಸದಾ ಇರುತ್ತೆ. ಬಟ್ ನಮಗೆ ಗುರಿ ಇಲ್ಲ, ಹಿಂದೆ ಗುರು ಬಲ ಇಲ್ಲ ಅಂತಂದರೆ ನಾವು ಬೆಳೆಯೋಕ್ಕಾಗೋದಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ಒಳ್ಳೆ ಗುರಿ ಇಟ್ಕೋಬೇಕು, ಕೆಲಸದಲ್ಲಿ ಸಾಧನೆ ಮಾಡಬೇಕು, ನಿಷ್ಠೆಯಿಂದ ದುಡಿಬೇಕು. ಆವಾಗಲೇ ನಾವು ಒಳ್ಳೆಯ ಹೆಸರನ್ನ ತಗೋಬೋದು. ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರಿಗೆ ಇಷ್ಟ ಇದೆ ದಯಮಾಡಿ ವಿಸಿಟ್ ಮಾಡಿ. ಧನ್ಯವಾದಗಳು. ದೇವಸ್ಥಾನ ಎಲ್ಲ ನೋಡಿ ನಿಮಗೆ ಈಗ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕೆಳಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾರೆಲ್ಲ ಹೋಗಿದ್ದೀರಾ, ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.